ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಜನಾ? ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024ರ ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್. ಜಲ್ ಜೀವನ್ ಮಿಷನ್. ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನಮಸ್ಕಾರ. ಮುಖ್ಯಾಂಶಗಳು. ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಒದಗಿಸಲು ಕೇಂದ್ರ ಬದ್ಧ. ನವಭಾರತ ನಿರ್ಮಾಣಕ್ಕೆ ಸಂಘಟಿತ ಪ್ರಯತ್ನ ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ. ದಿವಾಳಿ ಮತ್ತು ದಿವಾಳಿತನ ಮಸೂದೆಗೆ ಸಂಸತ್ ಅಂಗೀಕಾರ. ಎಂಎಸ್ಇಗಳ ಚೈತನ್ಯಕ್ಕೆ ಪೂರಕ ವಾತಾವರಣ. ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜ್ಯದಲ್ಲಿಂದು 1674 ಕೊರೋನಾ ಪ್ರಕರಣ. ಬೆಂಗಳೂರಿನಲ್ಲಿ 477 ಮಂದಿಗೆ ಸೋಂಕು ದೃಢ. ಹಾಗೂ ಇದೇ 14ರಿಂದ ಟೋಕಿಯೋದಲ್ಲಿ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ. ಒತ್ತಡಕ್ಕೆ ಒಳಗಾಗದೆ ಉತ್ತಮ ಪ್ರದರ್ಶನ ನೀಡಲು ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಕರೆ. ವಾರ್ತೆಗಳ ವಿವರ. ದೇಶದ ಬಡಜನರಿಗೆ ನೆರವು ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಹೀಗಾಗಿಯೇ ಯೋಜನೆಗಳನ್ನು ರೂಪಿಸುವುದಷ್ಟೇ ಅಲ್ಲದೆ ಅದರ ಪ್ರಯೋಜನ ಅರ್ಹ ಫಲಾನುಭವಿಗಳಿಗೆ ತಲುಪಿಸುತ್ತಿದೆ ಎಂಬುದನ್ನು ಕೇಂದ್ರ ಖಾತ್ರಿಪಡಿಸಿಕೊಳ್ಳುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಗುಜರಾತ್ನಲ್ಲಿಂದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ಫಲಾನುಭವಿಗಳ ಜೊತೆ ಸಂವಾದ ನಡೆಸಿದ ಅವರು, ಈ ಯೋಜನೆಯಡಿ ಒದಗಿಸಲಾಗುತ್ತಿರುವ ಉಚಿತ ಆಹಾರ ಧಾನ್ಯದಿಂದಾಗಿ ಬಡಜನರ ದೈನಂದಿನ ಬದುಕಿಗೆ ನೆರವಾಗಿದ್ದು ಹಸಿವಿನ ಸಮಸ್ಯೆ ನೀಗಿಸಿದೆ ಎಂದರು. ಒಲಿಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳ ಪ್ರದರ್ಶನದ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ, ಟೋಕಿಯೋ ಕ್ರೀಡಾಕೂಟಕ್ಕೆ ಇದೇ ಮೊದಲ ಬಾರಿಗೆ ದೊಡ್ಡ ಸಂಖ್ಯೆಯ ಕ್ರೀಡಾಪಟುಗಳು ಅರ್ಹತೆ ಪಡೆದಿದ್ದಾರೆ. ಜೊತೆಗೆ ಕಠಿಣ ಸವಾಲು ಒಡ್ಡುತ್ತಿದ್ದಾರೆ. ಈ ಒಲಿಂಪಿಕ್ಸ್ನಲ್ಲಿ ಪ್ರತಿಯೊಂದು ಕ್ರೀಡೆಯಲ್ಲೂ ಭಾರತದ ಆತ್ಮವಿಶ್ವಾಸ ಕಾಣುತ್ತಿದೆ ಎಂದರು. ಇಂತಹ ಆತ್ಮವಿಶ್ವಾಸವನ್ನು ಕೋವಿಡ್ ಸೋಂಕಿನ ವಿರುದ್ಧದ ಹೋರಾಟದಲ್ಲಿ ಲಸಿಕೆ ಅಭಿಯಾನದಲ್ಲೂ ಕಾಣಬೇಕಿದೆ. ದೇಶ ಇಂದು 50 ಕೋಟಿ ಲಸಿಕಾ ಡೋಸ್ನತ್ತ ದಾಪುಗಾಲು ಹಾಕುತ್ತಿದೆ. ಈ ಹಂತದಲ್ಲಿ ಜನರು ಸಾಧ್ಯವಾದಷ್ಟು ಜಾಗರೂಕರಾಗಿರಬೇಕಾದ ಅಗತ್ಯವಿದೆ ಎಂದರು. जिनमें हमने पहली बार क्वालिफाई किया है, सिर्फ क्वालिफाई नहीं किया बल्कि कड़ी टक्कर भी दे रहे हैं. हमारे खिलाड़ी हर खेल में सर्वश्रेष्ठ प्रदर्शन कर रहे हैं. इस ओलंपिक में नए भारत का बुलंद आत्मविश्वास हर गेम में दिख रहा है. ओलंपिक्स में उतरे हमारे खिलाड़ी अपने से बेहतर रैंकिंग के खिलाड़ियों को, उनकी टीमों को चुनौती दे रहे हैं. भारतीय खिलाड़ियों का जोश, जुनून और जज्बा आज सर्वोच्च स्तर. ಯಾವ ದೇಶಗಳಲ್ಲಿ ಮಾಸ್ಕ್ ತೆಗೆಯಲಾಗಿತ್ತೋ ಅಲ್ಲಿ ಈಗ ಮತ್ತೆ ಮಾಸ್ಕ್ ಹಾಕುವಂತೆ ಆಗ್ರಹಿಸಲಾಗುತ್ತಿದೆ. ಕೋವಿಡ್ ಹೊಸ ಅಲೆಗಳ ಹಿನ್ನೆಲೆಯಲ್ಲಿ ಲಸಿಕೆ ಹಾಕಿಸಿಕೊಳ್ಳುವುದಷ್ಟೇ ಅಲ್ಲದೆ ಮಾಸ್ಕ್ ಧರಿಸುವುದು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಮತ್ತು ಸಾಧ್ಯವಾದಷ್ಟು ಜನದಟ್ಟಣೆಯಿಂದ ದೂರ ಇರುವುದು ಅಷ್ಟೇ ಮುಖ್ಯವಾಗಿದೆ. ನಾವೆಲ್ಲರೂ ಜಾಗರೂಕತೆ ಮತ್ತು ಸುರಕ್ಷತೆಯೊಂದಿಗೆ ಮುಂದೆ ಸಾಗಬೇಕಾಗಿದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯದ 75ನೇ ವರ್ಷದ ಸಂದರ್ಭದಲ್ಲಿ ರಾಷ್ಟ್ರ ನಿರ್ಮಾಣದ ಸಂಕಲ್ಪ ಮಾಡಬೇಕಾಗಿದೆ. ಇದರಲ್ಲಿ ದೇಶದ ಬಡವರು, ಮಹಿಳೆಯರು, ಯುವ ಸಮೂಹ ಸೇರಿದಂತೆ ಎಲ್ಲರ ಸಮಾನ ಪಾಲುದಾರಿಕೆ ಅತ್ಯಗತ್ಯ ಎಂದರು. ಕಾರ್ಯಕ್ರಮದಲ್ಲಿ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ದೇಶದ ಬಡ ಜನರಿಗೆ ಆಹಾರ ಭದ್ರತೆ ಒದಗಿಸುವ ಕಲ್ಯಾಣ ಕಾರ್ಯಕ್ರಮವಾಗಿದ್ದು, ಕೋವಿಡ್-19 ಸೋಂಕಿನಿಂದ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದ ಬಡ ಜನರಿಗೆ ನೆರವಾಗಲು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಜನೆಗೆ ಚಾಲನೆ ನೀಡಿದ್ದರು. છૂટક મજૂરી કરું, જેવી કે લાઇટ વાળા પાસે હેલ્પરનું કામ કરું છું હું,
અને બીજી કોઈ જો મજૂરી મળી રહે તો કરી લેવું છું. તમારા પરિવારમાં કોણ છે? દીકરા દીકરી? એક દીકરો છે અને એક દીકરી છે. એ લોકો ભણે છે? ભણાવો છો કે નથી ભણાવતા? હા સાહેબ, ભણાવું છું ને. હા. नरसिंह भाई, सरकार की ये निरंतर कोशिश है कि सामान्य मानवी को हर स्तर पर हर संभव मदद पहुंचाई जाए। सिर्फ योजनाएं ही बनाई जाए इतना ही नहीं, बल्कि वो लाभार्थी तक पहुंचे भी। मुझे संतोष है कि आपको और आपके परिवार की राशन की चिंता दूर हुई। ರಾಜ್ಯ ಸಚಿವ ಸಂಪುಟ ರಚನೆಗೆ ಇಂದು ರಾತ್ರಿ ವೇಳೆಗೆ ಪಕ್ಷದ ವರಿಷ್ಠರು ಅಂತಿಮ ರೂಪ ನೀಡುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಸಚಿವ ಸಂಪುಟ ವಿಸ್ತರಣೆ ಕುರಿತು ಕೇಂದ್ರದ ವರಿಷ್ಠರೊಂದಿಗೆ ಎಲ್ಲ ಆಯಾಮಗಳಲ್ಲಿ ಚರ್ಚೆ ನಡೆಸಲಾಗಿದೆ. ವರಿಷ್ಠರು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅಂತಿಮವಾಗಿ ಸಂಪುಟ ರಚನೆಯ ರೂಪುರೇಷೆ ಕುರಿತು ಇಂದು ರಾತ್ರಿ ವೇಳೆಗೆ ಸ್ಪಷ್ಟ ಚಿತ್ರಣ ದೊರೆಯಲಿದೆ ಎಂದರು. ಸಚಿವ ಸಂಪುಟದ ಗಾತ್ರ, ಉಪಮುಖ್ಯಮಂತ್ರಿಗಳು ಇತ್ಯಾದಿ ವಿಚಾರಗಳು ಅಂತಿಮ ಪಟ್ಟಿ ಬಿಡುಗಡೆ ನಂತರವೇ ತಿಳಿಯಲಿದೆ. ಪಟ್ಟಿ ಬಿಡುಗಡೆ ನಂತರ ರಾಜ್ಯಾಧ್ಯಕ್ಷರೊಂದಿಗೆ ಚರ್ಚಿಸಿ ಪ್ರಮಾಣ ವಚನ ದಿನಾಂಕವನ್ನು ನಿಗದಿಪಡಿಸಲಾಗುವುದು ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆಯಡಿ ಬೆಳೆ ಹಾನಿಗೊಳಗಾದ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಲು ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಬೆಳೆ ವಿಮಾ ಕಂಪನಿ ಸ್ಥಾಪಿಸಲು ಭಾರತ ಸರ್ಕಾರದ ಮಾರ್ಗಸೂಚಿಯಲ್ಲಿ ಅವಕಾಶವಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ಕೈಲಾಶ್ ಚೌಧರಿ ಲೋಕಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪೂರಕ ಪ್ರಶ್ನೆಗೆ ಉತ್ತರ ನೀಡಿದ ಅವರು, ಬೆಳೆ ಹಾನಿ ಅಥವಾ ನಷ್ಟವಾದ ಸಂದರ್ಭದಲ್ಲಿ ರೈತರಿಗೆ ಪಿಎಂಎಫ್ಬಿವೈ ಅಡಿಯಲ್ಲಿ ಪರಿಹಾರ ನೀಡಲಾಗುತ್ತಿದೆ. ಬೆಳೆ ಕಟಾವು ಪ್ರಯೋಗ ಪೂರ್ಣಗೊಂಡ 2 ತಿಂಗಳ ಒಳಗಾಗಿ ನಷ್ಟದ ಕ್ಲೇಮ್ಗಳನ್ನು ಪಾವತಿಸಲಾಗುತ್ತದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇಳುವರಿಯ ದತ್ತಾಂಶದ ಪ್ರಸರಣ ವಿಳಂಬದಿಂದಾಗಿ ಪರಿಹಾರ ನೀಡಿಕೆ ತಡವಾಗಿದೆ ಎಂದು ತಿಳಿಸಿದರು. ಒಂದೊಮ್ಮೆ ಗಡುವಿನೊಳಗೆ ಬ್ಯಾಂಕ್ಗಳು ಕಂಪನಿಗಳಿಗೆ ಹಣ ಪಾವತಿಸದೆ ಹೋದರೆ ಅದರ ಪೂರ್ಣ ಜವಾಬ್ದಾರಿ ಬ್ಯಾಂಕ್ಗಳ ಮೇಲೆ ಬೀಳುತ್ತದೆ. ಫಸಲ್ ಬಿಮಾ ಯೋಜನೆಯ ಎಲ್ಲಾ ಪ್ರಕ್ರಿಯೆಗಳನ್ನು ಡಿಜಿಟಲೀಕರಣಗೊಳಿಸುವ ನಿಟ್ಟಿನಲ್ಲಿ ಅಂತರ್ಜಾಲ ಅಭಿವೃದ್ಧಿಪಡಿಸಲಾಗಿದೆ ಎಂದರು. ರೈತ ಉತ್ಪನ್ನ ಸಂಘಗಳ ಕುರಿತಂತೆ ವಿವರ ನೀಡಿದ ಸಚಿವರು, ರೈತರ ಆದಾಯ ದುಪ್ಪಟ್ಟು ಮಾಡುವಲ್ಲಿ ಇದು ಮಹತ್ವದ ಪಾತ್ರ ವಹಿಸುತ್ತದೆ. ಹಿಂದೆ 1,000 ರೈತರು ಸೇರಿ ಸಂಘ ರಚಿಸಬೇಕಾಗಿತ್ತು. ಈಗ ಸಣ್ಣ ಮತ್ತು ಅತಿ ಸಣ್ಣ ರೈತರ ಅನುಕೂಲಕ್ಕಾಗಿ 300 ರೈತರು ಸೇರಿ ಸಂಘ ನೋಂದಾಯಿಸಿದರೂ ಸೌಲಭ್ಯ ದೊರೆಯುತ್ತದೆ ಎಂದರು. ಈ ಮಧ್ಯೆ ಪ್ರಶ್ನೋತ್ತರ ಕಲಾಪಕ್ಕೆ ಕೆಲವು ಪ್ರತಿಪಕ್ಷ ಸದಸ್ಯರು ಅಡ್ಡಿಪಡಿಸಿದಾಗ ಮಧ್ಯಪ್ರವೇಶಿಸಿದ ಸ್ಪೀಕರ್, ರೈತರ ಬಗ್ಗೆ ಮಹತ್ವದ ಚರ್ಚೆ ನಡೆಯುತ್ತಿದ್ದು ರೈತರ ಸಮಸ್ಯೆಗೆ ಪರಿಹಾರ ಒದಗಿಸಬೇಕಾಗಿದೆ. ಸುಗಮ ಕಲಾಪಕ್ಕೆ ಅವಕಾಶ ನೀಡಿ ಸಂಸದೀಯ ಪರಂಪರೆಗೆ ಅಡ್ಡಿ ತರುವುದು ಸಲ್ಲ ಎಂದರೂ ಸಹ ಸದಸ್ಯರು ಘೋಷಣೆ ಮುಂದುವರೆಸಿದಾಗ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಿದರು. ಮತ್ತೆ ಸದನ ಸಮಾವೇಶಗೊಂಡಾಗ ಗದ್ದಲದ ನಡುವೆಯೇ ಅರ್ಜುನ್ ರಾಮ್ ಮೇಘ್ವಾಲ್ ಮೊದಲಾದವರು ಕಾಗದ ಪತ್ರಗಳ ಮಂಡನೆ ಮಾಡಿದರು. ಮತ್ತೊಮ್ಮೆ ಗದ್ದಲ ಮುಂದುವರಿದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗಲೂ ಗದ್ದಲದ ನಡುವೆಯೇ ಶಾಸನ ರಚನಾ ಕಲಾಪ ನಡೆಸಲಾಯಿತು. ರಕ್ಷಣಾ ಖಾತೆ ರಾಜ್ಯ ಸಚಿವ ಅಜಯ್ ಭಟ್ ಅಗತ್ಯ ರಕ್ಷಣಾ ಸೇವೆಗಳ ವಿಧೇಯಕ 2021 ಪರ್ಯಾಲೋಚನೆ ಮತ್ತು ಅನುಮೋದನೆಗೆ ಮಂಡಿಸಿ ಇದು ದೇಶದ ಭದ್ರತೆಯನ್ನು ಖಾತ್ರಿಪಡಿಸುವ ಮಹತ್ವದ ಮಸೂದೆಯಾಗಿದೆ ಎಂದರು. ಕಾಂಗ್ರೆಸ್ ಸದಸ್ಯ ಅಧೀರ್ ರಂಜನ್ ಚೌಧರಿ, ಸದನದಲ್ಲಿ ಗದ್ದಲ ಇರುವಾಗ ಇಂತಹ ಮಹತ್ವದ ಮಸೂದೆಯನ್ನು ಅನುಮೋದಿಸುವುದು ಸಲ್ಲ ಎಂದರು. This ordinance is anti-labor. 78,000 workers in ordnance factories had given a strike notice opposing corporatization of ordnance factories. Corporatization. अरे कॉर्पोरेट की दलाली बंद करो, कॉर्पोरेट की दलाली बंद करो। यह जो बिल लाया गया है, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಮಸೂದೆ ರಾಷ್ಟ್ರದ ಸುರಕ್ಷತೆಗೆ ಪೂರಕವಾಗಿದೆ. ಶಸ್ತ್ರಾಸ್ತ್ರಗಳ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯನ್ನು ತಡೆಗಟ್ಟಲು ಮಸೂದೆ ರೂಪಿಸಲಾಗಿದೆ ಎಂದು ವಿವರಣೆ ನೀಡಿ ಮಸೂದೆ ಅನುಮೋದಿಸುವಂತೆ ಕೋರಿದರು. ಆಗ ಮಸೂದೆಗೆ ಧ್ವನಿಮತದ ಅಂಗೀಕಾರ ನೀಡಲಾಯಿತು. ಈ ಮಧ್ಯೆ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಮುಂದುವರಿಸಿದಾಗ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು.
यूनियन के रिप्रेजेंटेटिव के साथ हमारी बहुत ही अच्छी और सौहार्दपूर्ण वार्ता हो चुकी है और मैं सदन को आश्वस्त करना चाहता हूं अध्यक्ष महोदय कि यह जो है ऐप तभी प्रभावी होगा जब यह इन्वोक किया जाएगा। हो सकता है कि इस ऐप को इन्वोक करने की आवश्यकता ही न हो और यह ऐप केवल 1 वर्ष के लिए प्रभावी रहेगा। इसलिए सभी माननीय सदस्यों से मैं अनुरोध करना चाहता हूं कि राष्ट्र सभा की कार्रवाई 4 बजे तक के लिए स्थगित की जाती है। ರಾಜ್ಯಸಭೆಯಲ್ಲಿಂದು ಪ್ರತಿಪಕ್ಷಗಳ ಗದ್ದಲದ ನಡುವೆಯೇ ಮಹತ್ವದ ದಿವಾಳಿ ಮತ್ತು ದಿವಾಳಿತನ ಸಂಹಿತೆ ತಿದ್ದುಪಡಿ ಮಸೂದೆ 2021ಕ್ಕೆ ಧ್ವನಿಮತದ ಅಂಗೀಕಾರ ದೊರೆಯಿತು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಎಂಎಸ್ಎಂಇಗಳಿಗೆ ಕೋವಿಡೋತ್ತರ ಕಾಲದಲ್ಲಿ ಪರಿಹಾರ ಬೆಂಬಲದ ಅಗತ್ಯವಿದ್ದು ಐಬಿಸಿ ಕಾಯ್ದೆಯ ತಿದ್ದುಪಡಿ ಅದಕ್ಕೆ ಚೈತನ್ಯ ನೀಡುತ್ತದೆ ಎಂದು ವಿವರಿಸಿ ಮಸೂದೆ ಅಂಗೀಕರಿಸುವಂತೆ ಸದನದಲ್ಲಿ ಕೋರಿದರು. ಚರ್ಚೆಯ ಬಳಿಕ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರ ನೀಡಿದ ನಿರ್ಮಲಾ ಸೀತಾರಾಮನ್ ಪ್ರತಿಪಕ್ಷ ಸದಸ್ಯರ ವರ್ತನೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ದಿವಾಳಿ ಮತ್ತು ದಿವಾಳಿತನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲು ಕೈಗೊಂಡಿರುವ ಕ್ರಮಗಳ ಕುರಿತು ವಿವರಿಸಿದರು. ನಂತರ ಸದನ ಧ್ವನಿಮತದ ಮೂಲಕ ಮಸೂದೆಗೆ ಅಂಗೀಕಾರ ನೀಡಿತು. ಪ್ರತಿಪಕ್ಷ ಸದಸ್ಯರ ಘೋಷಣೆ ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. Even now, I would welcome some of the opposition members to participate in the debate. How selfish can this be? And above all, as it is, when members are disrupted, whether it is question hour or whether it's 0 hour, sometimes throwing papers at the chairman. Now when the discussion is happening, in the bill itself, in the ordinance, ये जासूसी करना बंद करो। जी, there is a ये जगह जासूस सदन में आओ। but also the regular CIR. होगा। Lastly, I would like to compliment the finance minister and the government for incrementally improving faith. Otherwise, you will be named and ಇದಕ್ಕೂ ಮುನ್ನ ಇಂದು ಮೇಲ್ಮನೆಯ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಎಂ ವೆಂಕಯ್ಯನಾಯ್ಡು ಸದನದಲ್ಲಿ ಕಾಗದ ಪತ್ರ ಮಂಡನೆಗೆ ಅವಕಾಶ ನೀಡಿದ ಬಳಿಕ ಹಲವು ಕಾಗದ ಪತ್ರಗಳನ್ನು ಮಂಡಿಸಲಾಯಿತು. ನಂತರ ವಿವಿಧ ಸ್ಥಾಯಿ ಸಮಿತಿಗಳ ವರದಿಯನ್ನು ಸದನಕ್ಕೆ ಸಲ್ಲಿಸಲಾಯಿತು. ಈ ಹಂತದಲ್ಲಿ ಪ್ರತಿಪಕ್ಷದ ಕೆಲವು ಸದಸ್ಯರು ಗದ್ದಲದ ವಾತಾವರಣ ಮೂಡಿಸಿದ್ದರಿಂದ ಮಧ್ಯಪ್ರವೇಶಿಸಿದ ಮುಖ್ತಾರ್ ಅಬ್ಬಾಸ್ ನಖ್ವಿ ಸದಸ್ಯರ ವರ್ತನೆಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಸಭಾಪತಿಯವರು ಸದನದ ಬಹುತೇಕ ಸದಸ್ಯರು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲು ಬಯಸುತ್ತಾರೆ, ಈ ರೀತಿ ಅಡ್ಡಿಪಡಿಸುವುದು ಸರಿಯಲ್ಲ ಎಂದರು. ಮಧ್ಯಪ್ರವೇಶದ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಈಗಾಗಲೇ ಪೆಗಾಸಸ್ ಬಗ್ಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ. ಎಲ್ಲ ವಿಧೇಯಕಗಳ ಬಗ್ಗೆ ಮತ್ತು ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲು ಸರ್ಕಾರ ಸಿದ್ಧವಿದೆ ಎಂದು ತಿಳಿಸಿದರು. ಸಭಾಪತಿಯವರು ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿ ಚರ್ಚೆಗೆ ಅವಕಾಶ ನೀಡಿ ಎಂದು ಮನವಿ ಮಾಡಿಕೊಂಡರು. ಪ್ರತಿಪಕ್ಷ ಸದಸ್ಯರು ಗದ್ದಲ ಮುಂದುವರಿಸಿದಾಗ ಸದನವನ್ನು ಮಧ್ಯಾಹ್ನಕ್ಕೆ ಮುಂದೂಡಿದರು. ಮತ್ತೆ ಸದನ ಸಮಾವೇಶಗೊಂಡಾಗಲೂ ಗದ್ದಲ ಮುಂದುವರಿದರೂ ಉಪಸಭಾಪತಿಯವರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮನ್ಸುಖ್ ಮಾಂಡವೀಯ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿ ಸರ್ಕಾರ ಲಸಿಕಾ ತಯಾರಿಕಾ ಕಂಪನಿಗಳಿಂದ ಉತ್ಪಾದನೆಯಾಗುವ 75% ಲಸಿಕೆಗಳನ್ನು ಖರೀದಿಸಿ ಉಚಿತವಾಗಿ ಜನರಿಗೆ ನೀಡುತ್ತಿದೆ. ಜೊತೆಗೆ ಉಳಿದ 25% ಲಸಿಕೆಯನ್ನು ಉತ್ಪಾದಕರಿಂದ ಖರೀದಿಸುವ ಖಾಸಗಿ ಆಸ್ಪತ್ರೆಗಳು ಸಾರ್ವಜನಿಕರಿಂದ ಹಣ ಪಡೆದು ಲಸಿಕೆ ನೀಡುತ್ತಿವೆ ಎಂದು ತಿಳಿಸಿದರು. ದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಅವರನ್ನು ಭೇಟಿ ಮಾಡಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಇದೇ ವೇಳೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನು ಸಹ ಮುಖ್ಯಮಂತ್ರಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ರಾಜ್ಯದಲ್ಲಿಂದು ಹೊಸದಾಗಿ 1674 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,09,958ಕ್ಕೆ ಏರಿಕೆಯಾಗಿದೆ. 1,376 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು,
ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 28,49,003ಕ್ಕೆ ತಲುಪಿದೆ. ಇಂದು 38 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 36,650ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 24,280 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 477 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,28,515ಕ್ಕೆ ಏರಿಕೆಯಾಗಿದೆ. 154 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 12,03,636 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 8,986 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 7 ಮಂದಿ ಮೃತಪಟ್ಟಿದ್ದು ಇದುವರೆಗೂ ಒಟ್ಟು 15,892 ಮಂದಿ ಸಾವನ್ನಪ್ಪಿದ್ದಾರೆ. ಬೀದರ್, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಇಂದು ಯಾವುದೇ ಸೋಂಕು ಪ್ರಕರಣಗಳು ಪತ್ತೆಯಾಗಿಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಸಂಬಂಧ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ವಲಯವಾರು ಜಂಟಿ ನಿರ್ದೇಶಕರು, ಎಲ್ಲ ವಲಯದ ಪೊಲೀಸ್ ಉಪ ಆಯುಕ್ತರು ಪಾಲ್ಗೊಂಡಿದ್ದ ಸಭೆಯಲ್ಲಿ ರಾತ್ರಿ ಕರ್ಫ್ಯೂವನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಸಂಬಂಧ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಅಗತ್ಯವಿದ್ದಲ್ಲಿ ಮತ್ತಷ್ಟು ಕಠಿಣ ನಿಯಮಗಳನ್ನು ಜಾರಿ ಮಾಡಲಾಗುವುದು ಎಂದರು. ಹೊರ ರಾಜ್ಯದಿಂದ ರಾಜ್ಯಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಸಾಂಸ್ಥಿಕ ಕ್ವಾರಂಟೈನ್ನಲ್ಲಿಡಲು 8 ಹೋಟೆಲ್ಗಳನ್ನು ಗುರುತಿಸಲಾಗಿದೆ. ಈ ಹೋಟೆಲ್ಗಳಲ್ಲೇ ಗಂಟಲು ದ್ರವ ಸಂಗ್ರಹಿಸಿ ಪರೀಕ್ಷೆ ನಡೆಸಲಾಗುವುದು. ಹೊರಗಡೆಯಿಂದ ಬರುವವರು ಕಡ್ಡಾಯವಾಗಿ ನೆಗೆಟಿವ್ ವರದಿಯೊಂದಿಗೆ ಆಗಮಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ ಲಸಿಕೆ ವಿತರಣೆಯಲ್ಲಿ ಆಗಿರುವ ಕುಂಠಿತಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಬಸ್ಸು, ರೈಲು ನಿಲ್ದಾಣಗಳಲ್ಲಿ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ಮತ್ತಷ್ಟು ಹೆಚ್ಚಿಸಲು ಸೂಚಿಸಲಾಗಿದೆ ಎಂದರು. ಕೇರಳ ಮತ್ತು ಮಹಾರಾಷ್ಟ್ರದಿಂದ ಬರುವ ಜನರಿಂದ ರಾಜ್ಯದಲ್ಲೂ ಸೋಂಕು ಹೆಚ್ಚಳವಾಗುತ್ತಿದೆ. ಹೀಗಾಗಿ ಎಲ್ಲ ಕಡೆ ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ತಿಳಿಸಿದರು. ಅಂತವರಿಗೆ ಅಲ್ಲೇ ಒಂದು ಸ್ವಾಬ್ ಕಲೆಕ್ಷನ್ ಮಾಡಿ ನೆಗೆಟಿವ್ ರಿಸಲ್ಟ್ ಬರುವ ತನಕ ಅವರನ್ನು ಒಂದು ಕ್ವಾರಂಟೈನ್ ಅಲ್ಲಿ ಇರ್ತಕ್ಕಂಥದ್ದು ನಿರ್ಧಾರ. ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವಾಲಯದ ಕಾರ್ಯದರ್ಶಿ ಸುಧಾಂಶು ಪಾಂಡೆ 3 ದಿನಗಳ ಬೆಂಗಳೂರು ಭೇಟಿ ಸಮಯದಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅನುಷ್ಠಾನದ ಪ್ರಗತಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಕುರಿತು ಭಾರತೀಯ ಆಹಾರ ನಿಗಮವು ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದು, ಕೋವಿಡ್-19 ಲಾಕ್ಡೌನ್ ಸಮಯದಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಬಿಡುಗಡೆ ಮಾಡಿದ ಆಹಾರ ಧಾನ್ಯಗಳ ವಿತರಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ನಿರ್ವಹಣೆ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ ಎಂದು ತಿಳಿಸಲಾಗಿದೆ. ಈ ಮಧ್ಯೆ ಸುಧಾಂಶು ಪಾಂಡೆ ಅವರು ನಲ್ಲೂರಹಳ್ಳಿಯಲ್ಲಿರುವ ಗೋದಾಮಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬಸಾಪಟ್ಟಣ ಗ್ರಾಮ ಪಂಚಾಯಿತಿಯ ಸೂರ್ಯನಾಯಕ ತಾಂಡದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ನಾನಗೃಹಗಳಿಗೆ ಇಂಗುಗುಂಡಿ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇದರಿಂದ ನೈರ್ಮಲ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಂಡಿರುವ ತಾಂಡದ ಕುಟುಂಬಗಳು ಕೊಳಚೆ ನೀರನ್ನು ಚರಂಡಿಗೆ ಬಿಡದೆ ಇಂಗುಗುಂಡಿಯಲ್ಲಿ ಇಂಗಿಸಲು ಮುಂದಾಗಿದ್ದಾರೆ. ಇದರಿಂದ ಆರೋಗ್ಯ ಗ್ರಾಮ ನಿರ್ಮಾಣಕ್ಕೆ ನಾಂದಿ ಹಾಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ರೇಖಾ, ತಮ್ಮ ತಾಂಡದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದ್ದು ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಪ್ರಮಾಣ ಕಡಿಮೆಯಾಗಿದೆ ಎಂದರು. ಎಷ್ಟು ಗಲೀಜ್ ಮಾಡಿರಲ್ಲ ನೀವು ಅಂತೇಳಿ ಬೈತಿದ್ರು. ಅವಾಗ ಇತ್ತೀಚೆಗೆ ಇನ್ನೋಗುಂಡಿ ಅಂತೇಳಿ ಬಂತು. ಇನ್ನೋಗುಂಡಿ ಬಂದಾಗ ಏನು ಚೆನ್ನಾಗಿ ಬಂತಲ್ಲ ಅಂತೇಳಿ ಅಷ್ಟರು ಚೆನ್ನಾಗಿ ಕಟ್ಸಿ ಮತ್ತೆ ಕ್ಲೀನಾಗಿ ಇಟ್ಕೊಂಡ್ರು. ಇವಾಗ ಬಟ್ಟೆ ಒಗಿಬೇಕಂದ್ರೆ ಎಲ್ಲ ನೀರು ಅವೆಲ್ಲ ಪಾತ್ರೆ ತೊಳೆಯೋ ಮುಂದೆಲ್ಲ ಇನ್ನೋಗುಂಡಿ ಥರನೇ ಯೂಸ್ ಮಾಡ್ತಾರೆ. ಏನು ಗಲೀಜ್ ಅವೇನು ಇಲ್ಲ. ಇವಾಗ ಸೂರ್ಯನಾಯಕ ತಾಂಡ ಅಂದರೆ ಚೆನ್ನಾಗಿ ಅಂತ ಹೇಳ್ತಾರೆ ಅಷ್ಟರು. ಗುಂಡಿ ಕಟ್ಸಿ ಮತ್ತೋರ್ವ ಫಲಾನುಭವಿ ಗೌರಮ್ಮ, ಸ್ನಾನಗೃಹದ ಬಳಿ ಇಂಗುಗುಂಡಿ ನಿರ್ಮಿಸಿರುವುದರಿಂದ ತಮ್ಮ ಸುತ್ತಮುತ್ತಲಿನ ಪ್ರದೇಶವೂ ಸ್ವಚ್ಛವಾಗಿದೆ. ನೈರ್ಮಲ್ಯ ಗ್ರಾಮಕ್ಕೆ ಮನ್ರೇಗಾ ಯೋಜನೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಜನ ಎಲ್ಲ ಮುಂದೆ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಈಗ ದುಡ್ಡು ಬಂದಿಲ್ಲ ಅಂದ್ರೂ ನಾವು ಸಾಲ ಮಾಡಿ ನಮ್ಮ ಹಿಂದಿನ ಗುಂಡಿ ವ್ಯವಸ್ಥೆ ಇರೋದಕ್ಕೆ ಯಾವ ಭಯ ಇಲ್ಲ. ನಾವು ದುಡ್ಯಕ್ಕೆ ಹೋದ್ರೂ
ಮಕ್ಕಳ ಸುರಕ್ಷವಾಗಿ ಇರ್ತಾರಂತ ಭರವಸೆ. ತಾಂಡದಲ್ಲಿ 56 ಕುಟುಂಬಗಳಿವೆ. ಗ್ರಾಮದ ಹಿರಿಯರಾದ ಶಂಕರ್ ನಾಯ್ಕ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂಗುಗುಂಡಿ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿರುವುದರಿಂದ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಪೂರಕ ವಾತಾವರಣ ನಿರ್ಮಾಣವಾಗಿದೆ ಎಂದರು. ಕುಟುಂಬಗಳು ಸಹ ತಮ್ಮ ಮನೆ ಮುಂದೆ ತಗ್ಗು ಗುಂಡಿ ತೋಡ್ಕೊಂಡು ಬಚ್ಚಲು ಗುಂಡಿ ಮಾಡ್ಕೊಂಡ್ರೆ ಈಗ ಮುಂಚೆ ಎಲ್ಲ ರಸ್ತೆಗೆಲ್ಲ ನೀರು ಹರಿತಾ ಇತ್ತು. ಈಗೆಲ್ಲ ಹಿಂಗೆ ಬಚ್ಚಲು ವೇಸ್ಟ್ ಆಗೋ ನೀರು ಸಹ ಭೂಮಿಯಲ್ಲಿ ಹಿಂಗುತ್ತೆ. ಇದರಿಂದ ಈಗ ಅಂತರ್ಜಲ ಮಟ್ಟ ಸಹ ಹೆಚ್ಚಾಗುತ್ತೆ. ಇದರಿಂದ ಒಂದು ನಮ್ದೊಂದು ಸಮಸ್ಯೆನ ತಪ್ಪಿತ್ತು ಅವರಲ್ಲಿ. ಇಲ್ಲ ಮನೆಗೊಂದೇನಪ್ಪ ಅಂದ್ರೆ ತಾಲೂಕು ಸಂಯೋಜಕ ಬಾಳಪ್ಪ ತಾಳ್ಕೇರಿ, ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಸ್ನಾನಗೃಹದ ನೀರು ಈ ಹಿಂದೆ ಹಲವು ಅನಾಹುತಗಳಿಗೆ ಎಡೆ ಮಾಡಿಕೊಡುತ್ತಿತ್ತು. ಆದರೆ ಇಂಗುಗುಂಡಿ ನಿರ್ಮಾಣದಿಂದ ನೈರ್ಮಲ್ಯ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಭಾರತದಲ್ಲಿ 2ನೇ ಅಲೆ ಗರಿಷ್ಠ ಮಟ್ಟ ಮುಟ್ಟಿದಾಗ ನಿತ್ಯ 4 ಲಕ್ಷದಷ್ಟು ಕೋವಿಡ್ ಪ್ರಕರಣಗಳು ದಾಖಲಾಗುತ್ತಿದ್ದವು. ಈಗ ಅದು ಕ್ರಮೇಣ ಇಳಿಮುಖವಾಗಿದ್ದು ಇಂದು 30,549 ಪ್ರಕರಣಗಳು ದೃಢಪಟ್ಟಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ತಿಳಿಸಿದ್ದಾರೆ. ಪ್ರಸ್ತುತ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗುತ್ತಿರುವ ಪ್ರಕರಣಗಳು ನಿರ್ದಿಷ್ಟ ಪ್ರದೇಶಗಳಿಂದ ಮಾತ್ರ ವರದಿಯಾಗುತ್ತಿವೆ. ಕಳೆದ ವಾರ ದಾಖಲಾಗಿರುವ ಒಟ್ಟು ಪ್ರಕರಣಗಳ ಅವಲೋಕನ ಮಾಡಿದರೆ 49.85% ಪ್ರಕರಣಗಳು ಕೇರಳ ರಾಜ್ಯದಿಂದ ವರದಿಯಾಗಿವೆ ಎಂದು ತಿಳಿಸಿದರು. ಪ್ರಸ್ತುತ ದೈನಿಕ ಪ್ರಕರಣಗಳ ಏರಿಕೆ ದೇಶದ 18 ಜಿಲ್ಲೆಗಳಿಗೆ ಸೀಮಿತವಾಗಿದೆ. ಕೇರಳದ 10, ಮಹಾರಾಷ್ಟ್ರದ 3, ಮಣಿಪುರದ 2, ಅರುಣಾಚಲ ಪ್ರದೇಶದ 1, ಮೇಘಾಲಯದ 1 ಮತ್ತು ಮಿಜೋರಾಂನ 1 ಜಿಲ್ಲೆಯಲ್ಲಿ ಕಳೆದ 4 ವಾರಗಳಲ್ಲಿ ಸೋಂಕಿನ ಪ್ರಕರಣಗಳಲ್ಲಿ ಸತತ ಏರಿಕೆ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ದೇಶದಲ್ಲಿ ಈವರೆಗೆ 47,85,00,000 ಡೋಸ್ ಕೋವಿಡ್-19 ಲಸಿಕೆಯನ್ನು ನೀಡಲಾಗಿದೆ. ಮೇ ತಿಂಗಳಲ್ಲಿ ನೀಡಲಾದ ಲಸಿಕೆಗಿಂತ ದುಪ್ಪಟ್ಟು ಲಸಿಕೆಗಳನ್ನು ಜುಲೈ ತಿಂಗಳಲ್ಲಿ ನೀಡಲಾಗಿದೆ ಎಂದು ಅಗರ್ವಾಲ್ ತಿಳಿಸಿದರು. 1 जुलाई तक आते आते ऐसे 107 डिस्ट्रिक्ट रह गए थे और अब यह संख्या घटकर ओनली 57 डिस्ट्रिक्ट रह गई है. तो यानी कि 222 जिलों में केसेस में कमी नोट की गई है. यहाँ यह समझना हमें अति आवश्यक है कि हम देख रहे हैं कि केसेस की ट्रेजेक्ट्री एक लिमिटेड एरिया में दिखाई दे रही है. जो आपने इशू ये रेज ಯೋಜನಾ ಆಯೋಗದ ಸದಸ್ಯ ಡಾಕ್ಟರ್ ವಿ.ಕೆ. ಪಾಲ್, ಜಾಗತಿಕ ಸೋಂಕನ್ನು ನಿಯಂತ್ರಿಸಲು ಲಸಿಕೆ ನಮ್ಮ ಬಳಿ ಇರುವ ಅಸ್ತ್ರವಾಗಿದೆ. 45ರಿಂದ 60ರವರೆಗಿನ ವಯೋಮಾನದವರಿಗೆ 50% ಪ್ರಥಮ ಡೋಸ್ ಲಸಿಕೆ ನೀಡಲಾಗಿದೆ. 19.2% ಜನರಿಗೆ 2 ಡೋಸ್ ಲಸಿಕೆ ಲಭಿಸಿದೆ ಎಂದು ತಿಳಿಸಿದರು. ಅದೇ ರೀತಿ 60 ವರ್ಷ ಮೇಲ್ಪಟ್ಟವರಿಗೆ 55.6% ಮೊದಲ ಡೋಸ್ ಮತ್ತು ಪ್ರತಿಶತ 27% ಜನರಿಗೆ 2 ಡೋಸ್ ಲಸಿಕೆ ನೀಡಲಾಗಿದೆ. ಈ ಸಾಂಕ್ರಾಮಿಕದಲ್ಲಿ ಹಿರಿಯ ನಾಗರಿಕರಿಗೆ ಅಪಾಯ ಹೆಚ್ಚಿರುವುದರಿಂದ ಮೊದಲಿಗೆ ಈ ವಯೋಮಾನದವರಿಗೆ ಮತ್ತು 45 ವರ್ಷ ಮೇಲ್ಪಟ್ಟ ಸಹ ಅಸ್ವಸ್ಥತೆ ಇರುವವರಿಗೆ ಲಸಿಕೆ ನೀಡಲಾಗಿದೆ ಎಂದು ತಿಳಿಸಿದರು. आउटपुट मिलनी चाहिए थी, उसको स्टैंडर्डाइज करते फाइन ट्यून करते हुए उसको उस लेवल तक लाते हुए और एफिशिएंट फ्लो में लाते हुए एक नई इंडस्ट्री शुरू हुई है, उसको ऑप्टिमाइज करते हुए स्टैंडर्डाइज करते हुए वैलिडेट करते हुए उनको थोड़ा सा एक्स्ट्रा वक्त लगा है. इसलिए थोड़ी सी ಭಾರತದಲ್ಲಿ ಅಭಿವೃದ್ಧಿಪಡಿಸಿ ತಯಾರಿಸಲಾಗುತ್ತಿರುವ ಕೋವ್ಯಾಕ್ಸಿನ್ ದೇಶೀಯ ಲಸಿಕೆ ಡೆಲ್ಟಾ ಪ್ಲಸ್ ಮತ್ತು B1.617.3 ರೂಪಾಂತರಿತ ಸೋಂಕಿಗೂ ಪರಿಣಾಮಕಾರಿಯಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ಅಧ್ಯಯನ ತಿಳಿಸಿದೆ. ಕೋವ್ಯಾಕ್ಸಿನ್ ಲಸಿಕೆಯು ಸಹ ಹಲವು ರೂಪಾಂತರಿಗಳನ್ನು ಸಮರ್ಥವಾಗಿ ನಿಷ್ಕ್ರಿಯಗೊಳಿಸುತ್ತದೆ ಮತ್ತು ಇದು ಡೆಲ್ಟಾ ರೂಪಾಂತರಿಗಳ ವಿರುದ್ಧ 65.2% ಪರಿಣಾಮಕಾರಿ ಎಂದು ICMRನ ಅಧ್ಯಯನದಿಂದ ತಿಳಿದುಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿರುವ ಎಲ್ಲ ಕ್ರೀಡಾಪಟುಗಳಿಗೂ ಆಗಸ್ಟ್ 15ರಂದು ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ಆಹ್ವಾನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿಯವರು ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿರುವ ಕ್ರೀಡಾಪಟುಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶ 75ನೇ ಸ್ವಾತಂತ್ರ್ಯ ವರ್ಷಕ್ಕೆ ಕಾಲಿಡುತ್ತಿರುವ ಈ ಮಹೋನ್ನತ ಸಮಾರಂಭಕ್ಕೆ ಆಹ್ವಾನಿಸುವ ಮೂಲಕ ಕ್ರೀಡಾಪಟುಗಳಿಗೆ ಪ್ರಧಾನಿಯವರು ಉನ್ನತ ಗೌರವ ನೀಡಿದ್ದು, ಇದು ದೇಶದ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ನೀಡಲಿದೆ. ಜಪಾನ್ನ ಟೋಕಿಯೋದಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಮಹಿಳೆಯರ ಸಿಂಗಲ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಕಂಚಿನ ಪದಕ ಪಡೆದ ಪಿ.ವಿ. ಸಿಂಧು ಅವರನ್ನು ದೆಹಲಿಯಲ್ಲಿಂದು ಅಭಿನಂದಿಸಲಾಯಿತು. ಪಿ.ವಿ. ಸಿಂಧು ಅವರನ್ನು ಕೇಂದ್ರ ಸರ್ಕಾರದ ಪರವಾಗಿ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಂಸ್ಕೃತಿ, ಪ್ರವಾಸೋದ್ಯಮ ಹಾಗೂ ಈಶಾನ್ಯ ರಾಜ್ಯಗಳ ಸಚಿವ ಜಿ. ಕಿಶನ್ ರೆಡ್ಡಿ, ಕ್ರೀಡಾ ಖಾತೆ ರಾಜ್ಯ ಸಚಿವ ನಿಶ್ಚಿತ್ ಪ್ರಾಮಾಣಿಕ್ ಸೇರಿದಂತೆ ಹಲವರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು.
ಅನುರಾಗ್ ಠಾಕೂರ್ ಯುವ ಸಮೂಹದ ಪ್ರತಿನಿಧಿಯಾಗಿರುವ ಪಿವಿ ಸಿಂಧು ಅವರಿಗೆ ದೇಶದ 135 ಕೋಟಿ ಜನರ ಪರವಾಗಿ ಅಭಿನಂದನೆ ಸಲ್ಲಿಸಲಾಗುವುದು. ಸಿಂಧು ಅವರ ಕಠಿಣ ಪರಿಶ್ರಮ ಇತರ ಕ್ರೀಡಾಪಟುಗಳಿಗೆ ಮಾದರಿ ಎಂದು ಹೇಳಿದರು. एथलीट्स को ट्रेनिंग देके दुनिया के किसी भी कोने में क्यों ना हो, हम उनको वो ताकत दें ताकि वो मेडल जीत कर आए. इसलिए इस बार का कंटिंजेंट सबसे बड़ा था आज तक का, और हमने अपनी ओर से प्रयास किया कि कोई कमी ना रहे. ನಿರ್ಮಲಾ ಸೀತಾರಾಮನ್ ಪರಿಶ್ರಮದಿಂದ ಹೆಚ್ಚಿನ ಯಶಸ್ಸು ಸಾಧಿಸಬಹುದು ಎನ್ನುವುದಕ್ಕೆ ಪಿವಿ ಸಿಂಧು ಮಾದರಿಯಾಗಿದ್ದಾರೆ. ಅವರು ಅನೇಕ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಚಿಲುಮೆಯಾಗಿದ್ದಾರೆ. ಪಿವಿ ಸಿಂಧು ಮತ್ತಷ್ಟು ಸಾಧನೆ ಮಾಡಲಿ ಎಂದು ಹಾರೈಸಿದರು. ಮಹಿಳಾ ಕಿಶನ್ ರೆಡ್ಡಿ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಅಭಿನಂದಿಸಲಾಗುವುದು. ಸಿಂಧು ದೇಶಕ್ಕೆ ಹಿರಿಮೆ ತಂದಿದ್ದಾರೆ. ಇದು ದೇಶದ 130 ಕೋಟಿ ಜನರಿಗೆ ಹೆಮ್ಮೆಯ ಕ್ಷಣ. ಅದರಲ್ಲೂ ತೆಲುಗು ಭಾಷಿಗರು ಹೆಮ್ಮೆ ಪಡುವ ಸಂಗತಿ. ಹೀಗಾಗಿ ತೆಲುಗು ಭಾಷಿಗರು ಮತ್ತು ಭಾರತೀಯರ ಪರವಾಗಿ ಸಿಂಧು ಅವರನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪಿವಿ ಸಿಂಧು, ಕೇಂದ್ರ ಸರ್ಕಾರದ ಬೆಂಬಲಕ್ಕೆ ಕೃತಜ್ಞರಾಗಿದ್ದೇನೆ. ಪೋಷಕರ ಬೆಂಬಲ ಸಹಕಾರದಿಂದ ಒಲಿಂಪಿಕ್ನಲ್ಲಿ ಪದಕ ಗಳಿಸಲು ಸಹಕಾರಿಯಾಗಿದೆ ಎಂದರು. Every time, like, they didn't even take much of time and they said okay for everything. A special thanks to Anurag sir, because I think I remember before going to Olympics, I know the pandemic ke wajah se a lot of people have been suffering, but ಟೋಕಿಯೋದಲ್ಲಿ ಆಗಸ್ಟ್ 14ರಿಂದ ಆರಂಭವಾಗಲಿರುವ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತೀಯ ಅಥ್ಲೀಟ್ಗಳು ಗಣನೀಯ ಸಾಧನೆ ತೋರಲಿದ್ದಾರೆ ಎಂದು ಕೇಂದ್ರ ಕ್ರೀಡಾ ಮತ್ತು ಯುವಜನ ವ್ಯವಹಾರಗಳ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ತಿಳಿಸಿದ್ದಾರೆ. ಪ್ಯಾರಾ ಒಲಿಂಪಿಕ್ಸ್ಗೆ ಸಿದ್ಧಪಡಿಸಿರುವ ಕರ್ದೆ ಕಮಾಲ್ ತು ಧ್ಯೇಯ ಗೀತೆಗೆ ಚಾಲನೆ ನೀಡಿದ ಅವರು, ಟೋಕಿಯೋ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿರುವ ಕ್ರೀಡಾಪಟುಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಲ್ಲಿ ಪ್ರಧಾನಿಯವರ ಕಾರ್ಯ ಶ್ಲಾಘನೀಯ ಎಂದರು. ಪ್ಯಾರಾಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಉತ್ತಮ ಪ್ರದರ್ಶನ ನೀಡಿ ದೇಶಕ್ಕೆ ಹೆಚ್ಚಿನ ಪದಕ ತರುವಂತೆ ಸಲಹೆ ಮಾಡಿದರು. जिस तरह से आज भी हमारे एथलीट्स अच्छा कर रहे हैं और पैरालंपिक्स में जाकर आप अच्छा करेंगे तो आप और भारत की सॉफ्ट पावर को बढ़ाने का एक अवसर देंगे. आपको अलग अलग क्षेत्र में, इसमें पैरा स्पोर्ट्स में 3 खेल रत्न, 7 पद्मश्री अवार्ड, 33 अर्जुन अवार्ड, 5 द्रोणाचार्य अवार्ड, 4 ध्यानचंद अवार्ड अब तक मिले हैं. और ये लिस्ट जो है आपकी उपलब्धियों की, आपके अवार्ड्स और अचीवमेंट की, ये देश के करोड़ों ऐसे देशवासियों को प्रेरणा देती है. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಒದಗಿಸಲು ಕೇಂದ್ರ ಬದ್ಧ. ನವಭಾರತ ನಿರ್ಮಾಣಕ್ಕೆ ಸಂಘಟಿತ ಪ್ರಯತ್ನ ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ. ದಿವಾಳಿ ಮತ್ತು ದಿವಾಳಿತನ ಮಸೂದೆಗೆ ಸಂಸತ್ ಅಂಗೀಕಾರ. ಎಂಎಸ್ಎಂಇಗಳ ಚೈತನ್ಯಕ್ಕೆ ಪೂರಕ ವಾತಾವರಣ. ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜ್ಯದಲ್ಲಿಂದು 1674 ಕೊರೋನಾ ಪ್ರಕರಣ. ಬೆಂಗಳೂರಿನಲ್ಲಿ 477 ಮಂದಿಗೆ ಸೋಂಕು ದೃಢ. ಹಾಗೂ ಇದೇ 14ರಿಂದ ಟೋಕಿಯೋದಲ್ಲಿ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ. ಒತ್ತಡಕ್ಕೆ ಒಳಗಾಗದೆ ಉತ್ತಮ ಪ್ರದರ್ಶನ ನೀಡಲು ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಕರೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:30ಕ್ಕೆ. ನಮಸ್ಕಾರ.